ಸ್ವಯಂ ದುರ್ಗಾದೇವಿಯೇ ಬಂದು ಇದು ನನ್ನ ಸ್ಥಳ ಅಂತ ಹೇಳಿರೋದೆಲ್ಲಿ ಗೊತ್ತಾ? ಎಂಜಲು ಪ್ರಸಾದವನ್ನೇ ನಾನು ಸ್ವೀಕರಿಸ್ತೇನೆ ಅಂತ ಹೇಳಿದ ಪುಣ್ಯ ಕ್ಷೇತ್ರ ಇದು. ಹೌದು, ಇದೇ ಕರುಂಬುಟ್ಟಿಯ ಇತಿಹಾಸ. ಸುಮಾರು 800 ವರ್ಷಕ್ಕೂ ಹಿಂದೆ ಈ ಗ್ರಾಮ ತಮಿಳುನಾಡಿನ ಮೆಡ್ರಾಸ್ಗೆ ಸೇರಿತು. ಈ ಗ್ರಾಮಸ್ಥರೆಲ್ಲ ಸುಖ ಸಂತೋಷಗಳಿಂದ ಇದ್ದರು. ಆದರೆ ಒಂದು ದಿನ ಈ ಗ್ರಾಮಕ್ಕೆ ಭಾರಿ ಬಿರುಗಾಳಿ ಸಹಿತ ಮಳೆ ಬಂದು ಗ್ರಾಮದ ಎಲ್ಲ ಕೆರೆಗಳು ಒಡೆದು ಗ್ರಾಮಕ್ಕೆ ನೀರು ನುಗ್ಗಿತು. ಹಾಗೆ ಈ ಗ್ರಾಮದಲ್ಲಿದ್ದಂಥ ದುರ್ಗಾದೇವಿ ದೇವಸ್ಥಾನಕ್ಕೂ ಸಹ ನೀರು ನುಗ್ಗಿತು. ಅದಾದ ಕೆಲವು ವರ್ಷಗಳ ನಂತರ ಗ್ರಾಮಸ್ಥರೆಲ್ಲ ಸೇರಿ ಈ ಗ್ರಾಮದಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಿಸಬೇಕೆಂಬ ನಿರ್ಧಾರಕ್ಕೆ ಬರ್ತಾರೆ. ಆನಂತರ ಅವರು ಹೋಗಿದ್ದೇ ಮುಡಂಬಿ ಎಂಬ ನಗರಕ್ಕೆ. ಆ ಮುಡಂಬಿ ನಗರದಲ್ಲಿ ಏನಾಯಿತು, ಅಲ್ಲಿಗೆ ಯಾವ ದೇವರನ್ನು ತಂದರು, ಯಾವ ದೇವರನ್ನು ಪ್ರತಿಷ್ಠಾಪನೆ ಮಾಡಿದರು, ಇದೆಲ್ಲ ತಿಳ್ಕೋಬೇಕಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಪಾರ್ಟ್ 2ಗಾಗಿ ವೆಯ್ಟ್ ಮಾಡಿ.